ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕಲ್ಯಾಣ ಕರ್ನಾಟಕದ 371J ಕಲಂ ವಿರೋಧಿ ಹಾಗೂ ಸಂವಿಧಾನ ವಿರೋಧಿ ಬೆಂಗಳೂರಿನ ಹಸಿರು ಪ್ರತಿಷ್ಠಾನದ ಹೋರಾಟವನ್ನು ಖಂಡಿಸಿ ಪೂಜ್ಯ ನಾಡೋಜ ಡಾ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ಬೇದರ್ನ BV ಭೂಮರೆಡ್ಡಿ ಕಾಲೇಜಿನಲ್ಲಿ ವಿಶೇಷ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಕಲ್ಯಾಣ ಕರ್ನಾಟಕದ ಅಸ್ಮಿತೆ, ವಿಶೇಷ ಸ್ಥಾನಮಾನ ಉಳಿವು ಹಾಗೂ ಹಸಿರು ಪ್ರತಿಷ್ಠಾನಕ್ಕೆ ತಕ್ಕ ಪ್ರತ್ಯುತ್ತರ ನೀಡುವ ಹೋರಾಟದ ರೂಪರೇಷ ಸಿದ್ಧಪಡಿಸುವುದರ ಬಗ್ಗೆ ಚರ್ಚೆ ಮಾಡಲಾಯಿತು. ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿರುವ 371J ತಿದ್ದುಪಡಿ ಕಾಯ್ದೆ ಜಾರಿಯಿಂದಾಗಿ ರಾಜ್ಯದ ಬಹುತೇಕ ಹುದ್ದೆ ಹಾಗೂ ಶೈಕ್ಷಣಿಕ ಪ್ರವೇಶಗಳು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಪಾಲಾಗ್ತಾ ಇದೆ. ಇದರಿಂದ ಉಳಿದ 24 ಜಿಲ್ಲೆಗಳಿಗೆ ಅನ್ಯಾಯವಾಗ್ತಾ ಇದೆ ಎಂದು ಬೆಂಗಳೂರಿನ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಅಪಪ್ರಚಾರ ನಡೆಸ್ತಾ ಇದ್ದಾರೆ. 24 ಜಿಲ್ಲೆಗಳ ಜನರಿಗೆ ತಪ್ಪು ಸಂದೇಶ ರವಾನಿಸ್ತಾ ಇದ್ದಾರೆ. ಹಲವು ಸಂಘ ಸಂಸ್ಥೆಯ, ಶಿಕ್ಷಣ ಸಂಸ್ಥೆಯ ಪ್ರಮುಖರು, ಹೋರಾಟಗಾರರು, ಪ್ರಗತಿಪರರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಜೊತೆಗೆ ದಿನಾಂಕ 29/6/2024 ಬೆಳಿಗ್ಗೆ 10 ಗಂಟೆಗೆ ಬೇದರ್ನ BR ಅಂಬೇಡ್ಕರ್ ವೃತ್ತದ ಬಳಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ನಿರ್ಧಾರ ಕೈಗೊಳ್ಳಲಾಯಿತು. ದಿನಾಂಕ 29 ಜೂನ್ 2024 ಬೆಂಗಳೂರಿನ ಹಸಿರು ಪ್ರತಿಷ್ಠಾನವು ಸಂವಿಧಾನದ 371J ತಿದ್ದುಪಡಿ ಕಾಯ್ದೆ ವಿರುದ್ಧ ನಡೆಸುತ್ತಿರುವ ಹೋರಾಟಕ್ಕೆ ಪ್ರತಿ ಹೋರಾಟ ಮಾಡಲಾಗ್ತಾ ಇದೆ. ಹಾಗಾಗಿ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲಾ ಪ್ರಗತಿಪರರು, ಎಲ್ಲಾ ಸಂಘ ಸಂಸ್ಥೆಗಳ ಪ್ರಮುಖರು, ಪದಾಧಿಕಾರಿಗಳು, ಸದಸ್ಯರು, ಎಲ್ಲ ಶಿಕ್ಷಣ ಸಂಸ್ಥೆಯ ಪ್ರಮುಖರು, ಸಿಬ್ಬಂದಿ ವರ್ಗದವರು, SSLC ಮತ್ತು ಮೇಲ್ಪಟ್ಟ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಆದಿಯಾಗಿ ಬೃಹತ್ ಸಂಖ್ಯೆಯಲ್ಲಿ ಎಲ್ಲರೂ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಹೋರಾಟವನ್ನು ಯಶಸ್ವಿಗೊಳಿಸುವುದಾಗಿ, ನಮ್ಮ ಹಕ್ಕನ್ನ ನಮಗಾಗಿ ಉಳಿಸಿಕೊಳ್ಳಲು ಎಲ್ಲರೂ ಕೈ ಜೋಡಿಸುವುದಾಗಿ ನಾಡೋಜ ಡಾ ಬಸವಲಿಂಗ ಪಟ್ಟದೇವರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಹಾಗೂ ರವಿ ಸ್ವಾಮಿ ನಿರ್ಣ ಅವರು ಸೇರಿದಂತೆ ಇನ್ನಿತರರು ಮಾತನಾಡಿ ಮನವಿ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಬಸವರಾಜ ಜಾಬ್ಶೆಟ್ಟಿ, ಕಲಬುರಗಿಯ ಬಸವರಾಜ ದೇಶಮುಖ್ ಅವರು, ಹಿರಿಯ ಚಿಂತಕರಾದ RK ಹುಡುಗಿ, ಲಕ್ಷ್ಮಣ ದಸ್ತಿ, ಶಿವಶರಣಪ್ಪ ವಾಲಿ, ಡಾ ಜನೀಶ್ ವಾಲಿ, ಶ್ರೀಕಾಂತ ಸ್ವಾಮಿ, ದೀಪಕ್ ವಾಲಿ, ಬಾಬು ವಾಲಿ, ಬಸವರಾಜ ಧನ್ನೂರ್, ವಿನಯ್ ಮಾಳಗೆ, ಸೋಮಶೇಖರ್ ಪಾಟೀಲ್ ಗಾದಗಿ, ರೇವಣಸಿದ್ದಪ್ಪ ಜಲಾದೆ, ವಿಜಯಕುಮಾರ್ ಸೋನಾರೆ, ಶರಣಪ್ರಕಾಶ್ ಸೇರಿದಂತೆ ಇನ್ನಿತರರು ಇದ್ದರು. ನಾನು ಜಾಸ್ತಿ ಮಾತೇನು ಆಡೋಲ್ಲ, ಒಂದೆರಡು ನಿಮಿಷ ಮಾತೇನು. ಒಂದು, ನನಗೆ ಒಂದು ರೀತಿಯಿಂದ ಭಯ ಆಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಎಂತೋ ಅಂತೆ ಹೈದರಾಬಾದ್ ಕರ್ನಾಟಕದಲ್ಲಿ ಸಹಿತ, ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಸಹಿತ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ ಏನೋ. 1864ರಲ್ಲಿ ಅಮೇರಿಕೆಯ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅಂದಿನ ಗುಲಾಮಗಿರಿ ವ್ಯವಸ್ಥೆ, ಅಸಮಾನತೆಯನ್ನು ನೀಗಿಸೋ ಸಲುವಾಗಿ, ಅಬಾಲಿಷ್ ಮಾಡೋ ಸಲುವಾಗಿ ಅಂದ ಒಂದು ಕಾಯ್ದೆಯನ್ನು ರಚನೆ ಮಾಡಿದಾಗ ದಕ್ಷಿಣ ಅಮೇರಿಕೆಯ ಜನ ಅದರ ವಿರುದ್ಧ ದಂಗೆ ಎದ್ದಿದ್ರು. ಇಲ್ಲಿ ಕರ್ನಾಟಕದಲ್ಲಿ ಅಸಮಾನತೆಯನ್ನು ನೀಗಿಸೋ ಸಲುವಾಗಿ ಅನೇಕ ಹೋರಾಟಗಳ ಕಾರಣದಿಂದಾಗಿ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರ್ಪಡಿಸಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು 371J ನಮಗೆ ಕೊಡಮಾಡಿದಾಗ ಉತ್ತರ ಭಾರತದ ಉದ್ಧಾರಕ್ಕಾಗಿ, ಉತ್ತರ ಭಾರತದ ವಿಮೋಚನೆಗಾಗಿ ಅನೇಕ ಅವಕಾಶಗಳು ಕಲ್ಪಿಸಿದ್ದಾರೆ ಈಗಾಗಲೇ ಹಿಂದೆ. ಆದರೆ ಈಗ ಉತ್ತರ ಕರ್ನಾಟಕದ ವಿಮೋಚನೆಗಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ 371J ನಮಗೆ ಕೊಟ್ಟಾಗ ಅದರ ವಿರುದ್ಧ ದಕ್ಷಿಣ ಕರ್ನಾಟಕದ ಜನತೆ ಅಂದರೆ ಸುಳ್ಳು ತಪ್ಪಾಗ್ತದೆ. ಒಂದು ಹಸಿರು ಪ್ರತಿಷ್ಠಾನ ಅಂತಕ್ಕಂಥ ಒಂದು ಸಣ್ಣ ಸಂಘಟನೆ, ಅದು ಇದರ ವಿರುದ್ಧ ದಂಗೆ ಹೇಳ್ತಾ ಇದೆ. ನನಗೆ ಅಮೇರಿಕೆಯ ಅಬ್ರಹಾಂ ಲಿಂಕನ್ ವಿರುದ್ಧ ದಕ್ಷಿಣ ಅಮೇರಿಕ ದಂಗೆ ಎದ್ದಿದ್ದು ನಾನು ಬರ್ತಾ ಇದೆ. ಆದರೆ ಅವರು ಯಶಸ್ವಿ ಆಗಲಿಲ್ಲ. ಹಾಗೇ ಈಗೂ ಕೂಡ ಈ ದಕ್ಷಿಣದ ಫಿಸಿಫೆರಸ್ ಟೆಂಡೆನ್ಸಿಯ ಡಿಸ್ರಪ್ಟಿವ್ ಎಲಿಮೆಂಟ್ಸ್ ಏನಿವೆ ಇವು ಯಶಸ್ವಿ ಆಗೋಲ್ಲ ಅನ್ನೋ ವಿಶ್ವಾಸ ನನಗಿದೆ. ಒಂದು ವೇಳೆ ಈಗ ನಾವು ಮಾಡ್ತಾ ಇರೋದು ಒಂದು ಸಂಘಟನೆಯನ್ನಲ್ಲ, ಒಂದು ಆಂದೋಲನವನ್ನು. ಈ ಆಂದೋಲನದ ಉದ್ದೇಶ ಯಾವುದೇ ಬೇಡಿಕೆಯನ್ನು ಈಡೇರಿಸಲಿ ಅಂತೇಳಿ ಮುಖ್ಯವಾಗಿ ಇಟ್ಕೊಳ್ಳೋದಲ್ಲ, ಇದೊಂದು ಡೆಮಾನ್ಸ್ಟ್ರೇಷನ್ ಅಂತ. 3 ಶರ್ತ್ ಹಾಕು.
ದೇಶಿ ರಾಜರೇನಾರ ಮೈಸೂರಿನಲ್ಲಿ ಹೈದರಾಬಾದ್ ಇರಲಿ 565 ದೇಶಿ ರಾಜರು ಅವರು ಇಂಡಿಯಾದಾಗ ಸೇರ್ಬೋದು, ಪಾಕಿಸ್ತಾನದಾಗ ಸೇರ್ಬೋದು, ಇಂಡಿಪೆಂಡೆಂಟಾಗಿ ಉಳಿಬೋದು. ಇದು ನೀವು ಒಬ್ಬರು ಮಾತ್ರ ಭಾರತ ಸ್ವತಂತ್ರ ಕೊಡ್ತೀವಿ, ಇಲ್ಲ ಅಂದ್ರೆ ನಾವು ಕೊಡಲ್ಲ ಅಂತ. ಯಾಕಂದ್ರೆ ಆ ದೇಶಿ ರಾಜರೇನಾರಲ್ಲ ಬ್ರಿಟಿಷರದು ಜೊತೆಯಾಗಿ ಅವ್ರಿಗೆ ಸಪೋರ್ಟ್ ಮಾಡಿದರು. ಅದಕ್ಕಾಗಿ ಅವ್ರಿಗೆ ಪ್ಲೀಸ್ ಮಾಡೋ ಸಲುವಾಗಿ ಆ ಷರತ್ತುಗಳ ನಂತರ ಅನಿವಾರ್ಯವಾಗಿ ಒಪ್ಪಬೇಕಾಯ್ತು. ಸರ್ದಾರ್ ಪಟೇಲರು ಅಚ್ಚಿ ಬಾತೆ ಮಾನಿಗೆ ಅಂತ ಒಪ್ಕೊಂಡ್ರು, ದೇಖಿಂಗೆ ಹಾಗೆ ಯಾಕರಿಂಗೆ ಕರಿಂಗೆ ಅಂತೇಳಿ ಒಪ್ಕೊಂಡು ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತು 15ನೇ ಆಗಸ್ಟ್. 15ನೇ ಆಗಸ್ಟ್ ಗುಲ್ಬರ್ಗ ಬೀದರ್ದಲ್ಲಿ ಸಾವಿರಾರು ಜನ ತೀರ್ಕೊಂಡ್ರು, ಸತ್ತರು, ಕೊಲೆ ಹಿಂಸೆ ಆಯಿತು, ಗೋಲಿಬಾರ್ ಆಯಿತು. ಈ ರೀತಿ ಆಯ್ತಿದು. ಮಾಡಿದವ್ರು ಯಾರಂದ್ರೆ ಅವ್ರಿಗೆ ಧರ್ಮ ಇರಲ್ಲ, ಜಾತಿ ಇರಲ್ಲ. ಅದು ಇತಿಹಾಸ ಗೊತ್ತಿದ್ದವ್ರು ಗೊತ್ತಿರ್ತದ. ಅದು ಆ ಸಂದರ್ಭದಲ್ಲಿ ನಮ್ಮ ಫ್ರೀಡಮ್ ಫೈಟರ್ಸ್ ಬೀದರ್ದು ರಾಮಚಂದ್ರ ವೀರಪ್ಪ ಇರ್ಬೋದು, ಆರ್ ವಿ ಬೀಡಪ್ಪನವ್ರು ಇರ್ಬೋದು, ಹುಂಡ್ಲಿಗ್ರಾವ್ ಜ್ಞಾನಮೂರ್ತಿ ಇರ್ಬೋದು, ಶಿವಮೂರ್ತಿ ಸ್ವಾಮಿ ಅಳವಂಡಿ ಕೊಪ್ಪಳ ಇರ್ಬೋದು, ಎಂ ನಾಗಪ್ಪ ಇರ್ಬೋದು, ರಾಜ ವೆಂಕಟಪ್ಪ ನಾಯಕ್ ಇರ್ಬೋದು, ಭೀಮಣ್ಣ ಖಂಡೆಯವ್ರು ಇರ್ಬೋದು, ಅದೇ ರೀತಿ ನಮ್ಮ ಚಂದ್ರಶೇಖರ್ ಪಾಟೀಲ್ ಮಾರ್ಗೋ ಇರ್ಬೋದು, ಮುಖ್ಯವಾಗಿ ಶರಣಗೌಡ ಇನಾಮದಾರ್ ಇರ್ಬೋದು. ಈ ರೀತಿ 25 ಜನ ಶಿವರಾಧಿಪತಿಗಳು ರಾಮಾನಂದ ತೀರ್ಥರ ನೇತೃತ್ವದಲ್ಲಿ ಸುಮಾರು 2870 ಕಾರಣಕ್ಕೆ ನನಗೆ ಸಭೆ ಕರೆಯಕ್ಕೆ ಅವ್ರು ಹೇಳಿದ್ದಾರೆ. ಹೀಗಾಗಿ ಇಂಥ ಒಂದು ಸ್ಥಳದ ಅವಕಾಶ ಮಾಡಿಕೊಂಡು ನಾನು ರಜೇಶ್ವರಲ್ಲಿ ಬಂದಿರ್ತೀನಿ. ನಾವು ನೇರವಾಗಿ ಬೀದಕ್ಕೆ ನಾವು ಮತ್ತೆ ಹೋರಾಟ ಕಲಿಬೇಕಂತ ಎಲ್ಲ ಇಲ್ಲೆಲ್ಲ ನಮ್ಗೆ ಗೊತ್ತಾಗ್ತಿದೆ, ಹೇಳ್ಬೇಕಾಗಿದೆ ಅಂತೇಳಿ ಆ ದಿಶೆಯಲ್ಲಿ ನೇರವಾಗಿ ತಮ್ಮ ಸಲಹೆಗಳನ್ನು ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಆರಂಭದಲ್ಲಿ ಅವರು ಏನಂದರೆ ನಮ್ಮ ಜೊತೆಗಿದೆ ಅಂತ ಹುಡುಗಿ ಸರ್ ಅವರು ಬಂದಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳ ಹೊರಟದ ರೂಪುರೇಷೆಗಳು ಅವರು ಒಂದಿಷ್ಟು ಹೇಳ್ತಾರೆ. ನಾವು ಏನು ಮಾಡಬೇಕು ಅನ್ನೋದು ನೇರವಾಗಿ ಈ ಹೋರಾಟದ ಕುರಿತು ನಾವು ರೂಪುರೇಷೆಗಳ ಬಗ್ಗೆ ಒಂದಿಷ್ಟು ಮಾತಾಡೋಣ. ಮುಂದೆ ನಮ್ಮ ಜಲದೇ ಸರ್ ಅವರಿದ್ದಾರೆ. ಬಹುಶಃ ಕರ್ನಾಟಕ ನಮ್ಮ ಬೆಂಗಳೂರಿನಲ್ಲಿ 2 ಸಲ ಈ ಭಾಗದ ಕನ್ನಡ ಶಾಲೆ ಸ್ಥಿತಿಗೆ ತಗೊಂಡು ಸ್ವತಃ ಶಿಕ್ಷಣ ಮಂತ್ರಿಯವರಿಗೆ ಜೊತೆ ಕೂಡಿಸ್ಕೊಂಡು ಬಹಳ ದೊಡ್ಡ 2-3 ಸಭೆಗಳಲ್ಲಿ ಆದರೂ ಸಹ ಇನ್ನೂ ಹೋರಾಟ ಅಂತಿಮ ರೂಪರೇಖೆ ಇವತ್ತು ಆಗಲ್ಲ. ಅಂದ್ರೆ ದಸ್ತಿ ಸರ್ ಹೇಳಿದಂಗೆ ಏನಿದ್ರು ಈ ಭಾಗದಲ್ಲಿ ಹೆಂಗೆ ಅವರು ನಿಷ್ಕಾಳಜಿಯಿಂದ ನೋಡ್ತಾರಲ್ಲ, ಅನೇಕ ಉದಾಹರಣೆ ನಮ್ಮ ಜೊತೆಗಿದ್ದಾರೆ. ಹಿರಿಯ ಸ್ವಂತ ನಮ್ಮ ಮಾಡಪ್ಪ ಅಡ್ಸರಣ್ಣವ್ರು, ಅದೇ ಅನೇಕ ಜನ ಗಣ್ಯರು ಭಾಗವಹಿಸಿದ್ರಿ. ಮತ್ತೊಮ್ಮೆ ಅವರು ಏನಿದೆ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ಈ ಸಭೆಗೆ ನನ್ನ ಹಾರ್ದಿಕವಾದ ಸ್ವಾಗತ. ಎಲ್ಲ ಪೋಸ್ಟ್ ಮಾಡಿದಾಗಲಿ ಮೆಡಿಕಲ್ ಸೀಟು ಇಂಜಿನಿಯರ್ಸ್ ಪ್ರತಿಯೊಂದರಾಗೂ. ಸೊ ಇದನ್ನೇ ಅನ್ನೋದಾದ್ರೆ ಅವ್ರಿಗೆ ಏನಂತಂದ್ರೆ ಈಗ ಮೈಸೂರು ಕರ್ನಾಟಕದವ್ರಿಗೆ ಬೆಂಗಳೂರು ಕರ್ನಾಟಕದವ್ರಿಗೆ ಇದು ಆಗ್ತಾ ಇಲ್ಲ. ಅವ್ರಿಗೆ ಏನಾದ್ರೆ ಸೀಟಿನ ಹಂಚಿಕೆ ಕಡಿಮೆ ಸಿಗ್ತಾ ಇದೆ. ಹೀಗಾಗಿ ಅವ್ರಿಗೆ ಒತ್ತಡ ಹೇಳ್ಕೊಂಡು ಏನಂದ್ರೆ ಇದು ತೆಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾವು ಉಳಿಸ್ಕೋಬೇಕು ಅಂತ ತಿಳ್ಕೊಂಡು ನಾವೇನಾದ್ರು ಮಾಡ್ಬೇಕಷ್ಟೇ. ಈಗ ಮತ್ತೆ ಹೆಚ್ಚಿಗೆ ಕೇಳ್ಕೊತಾ ನಾವು ಹಕ್ಕು ಕೊಡಂದ್ರೆ ಕೊಡಂಗಿಲ್ಲ, ನಾವು ತಗೋಬೇಕಾಗ್ತದಂತ ಸಂದರ್ಭದಲ್ಲಿ ಬಂದಿದೆ. ಮತ್ತು ಈಗ ಸುಮಾರು ಕೇಸ್ ಹಾಕ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಒಂದು ಟ್ರಿಬ್ಯುನಲ್ ಒಂದು ರಚನೆ ಆಗಬೇಕು. ನಾವು ಅದರಲ್ಲೂ ನಮ್ಮ ಆರ್ಟಿಕಲ್ 371 ಅದರಲ್ಲಿ ಪ್ರವಿಷನ್ ಇದೆ. ಒಂದು ಟ್ರಿಬ್ಯುನಲ್ ಮಾಡಿದ್ರೆ ಯಾವ ಕೇಸ್ ಅಲ್ಲೇ ಆಗುತ್ತೆ, ಅಲ್ಲೇ ನಾವು ನಿರ್ಣಯ ಆಗ್ಬೋದು ಮತ್ತು ಫಾಸ್ಟಾಗಿ ಆಗ್ಬೋದು. ಅದಕ್ಕೆ ನಾವು ಒತ್ತಡ ಕೊಟ್ಟು ಒಂದು ಟ್ರಿಬ್ಯುನಲ್ ಮಾಡಬೇಕು. ಒಂದು ಸಚಿವರು ಕೂಡ ಅದರಲ್ಲಿ ಇದ್ದವರೆಗೂ ನನ್ನ ಭಾಗದವರಿದ್ದರಿಗೂ ಒಂದು ಸಚಿವರಾದ ಒಂದು ಅದರಲ್ಲಿ ಅವರಿಗೆ ಕೊಟ್ಟು ಒಂದು ಆಫೀಸ್ ಮಾಡಿದರೆ ನಮ್ಮ ಕೆಲಸಗಳನ್ನು ಎಲ್ಲ ನಾವು ಈ ಭಾಗಕ್ಕೆ ಒಬ್ಬರು ನೇತೃತ್ವದ ವಹಿಸ್ತೀವಿ. ನಮ್ಮ ಈ ಭಾಗಕ್ಕೆ ಏನು ಒಂದು ಆರ್ಟಿಕಲ್ 371 ಇದೆ, ಅದರ ಬಗ್ಗೆ ಎಲ್ಲರಿಗೂ ನಾವು ಸಿಗ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿ, 12ನೇ ಶತಮಾನದ ಏನು ಕ್ರಾಂತಿಕಾರಿ ಬಸವಣ್ಣವರು ಏನು ಮಾಡಿ ತೋರಿಸಿದ್ದಾರೆ. ಇದೇ ನಮ್ಮ ಕ್ಷೇತ್ರದಿಂದ ಇನ್ನೂ ದೊಡ್ಡ ಒಂದು ಆವಾಸ ನಮ್ಮದು ಈ ಇದರ ಆವಾಸ ಬೆಂಗಳೂರುವರೆಗೆ ಮುಟ್ಟುವ ವ್ಯವಸ್ಥೆಯನ್ನು ಈ ಕ್ರಾಂತಿಕಾರಿ ಬಸವಣ್ಣ ಏರಿಯಾದಿಂದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಮಾಡ್ಕೊಂಡು ಜೈ ಜೈ ಕರ್ನಾಟಕ. ಕರ್ನಾಟಕದ ಬಹಳ ಮಹತ್ವದ ಸಮಸ್ಯೆಯಲ್ಲಿ ನಾವು ಸಿದ್ಕೊಂಡಿಗೆ ಕೂತಿದ್ದೀವಿ. ಮತ್ತು ನಾ ಇಲ್ಲಿ ಕುಂತವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕುಂತು ಭಾಷಣ ಹೋಗಿ ನೀವು ಮಕ್ಕೊಂಡಿರೋದು ನಾವು ಮುಂದಾದವ್ರಿಗೆ ಹೈರಾಣ ಮಾಡಬೇಡ್ರಿ. ನಮ್ಮ ಖಾಸಗಿ ಶಾಲೆ ಏನವ, ಖಾಸಗಿ ಶಾಲೆ ಹೇಳ್ತಾ ಇದ್ದೀನಿ ನಾನು. ದೇಶಮುಖ್ ಸಾಹೇಬ್ರೆ 29 ತಾರೀಕು ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಸ್ಟಾಫ್ ಪ್ಲಸ್ ನಿಮ್ಮ ಮ್ಯಾನೇಜ್ ಮಾಡಿದ್ರೆ ಎಲ್ಲರೂ ಇರಬೇಕು. ನಂಬರ್ 1. ನಂಬರ್ 2, ಗುರುಗಳದ್ದು ಏನದ ಎಲ್ಲ ಗುರುಗಳ ಶಾಲೆ ತೆಗೆದಾರೆ, ಎಲ್ಲ ಗುರುಗಳ ಶಾಲೆವೇ ಸಂಪರ್ಕ ಮಾಡಿ ಎಲ್ಲ ಖಾಸಗಿ ಶಾಲೆ ಅದಾರ. ಅವತ್ತು ಶಾಲೆ ಬಂದಂದ್ರೆ ಹುಡುಗರಿಗೆ ಬಂದಿರ್ತದ. ಬಟ್ ಸ್ಟಾಫ್ ಅಲ್ಲಿ ನಾವು ಮ್ಯಾನೇಜ್ ಮಾಡಿದ್ರೆ ಕಂಪಲ್ಸರಿ ಅವತ್ತು ನಾವು ಇರಲೇಬೇಕು. ಸಾಧ್ಯ ಇಲ್ಲ, ಹುಡುಗರು ಡ್ಯಾಮೇಜ್ ಬೇಡ ಸರ್, ಪ್ರೈವೇಟ್ ಹುಡುಗರು ಬೇಡ, ಕಾಲೇಜ್ ಹುಡುಗರು ಬರಲಿ. ಕಾಲೇಜ್ ಹುಡುಗರು ಹೈಸ್ಕೂಲ್ ಮೇಲ್ಪಟ್ಟವ್ರು ಸರ್, ಪ್ರೈವೇಟ್ ಇಲ್ಲ, ಹೈಸ್ಕೂಲ್ ಮೇಲ್ಪಟ್ಟು ಬರಲಿ ಸರ್, ಹೈಸ್ಕೂಲ್ ಮೇಲ್ಪಟ್ಟರು ಬರಲಿ. ಹಾಗಾಗಿ ನಾವು ಬೀದರ್ದಲ್ಲಿ ಇವತ್ತು ನಾವು ನೋಡ್ರಿ ಒಂದು ನಿಮಿಷ, ಈ ಜ್ಞಾನಸುಧ ಇರ್ಬೋದು, ಗುರುನಾನಕ್ ಇರ್ಬೋದು, ಅಪ್ಪ ಕಾಲೇಜ್ ಇರ್ಬೋದು, ಈ ಭೂಮರೆಡ್ಡಿ KRE ಸಂಸ್ಥೆ, ಈ 5 ಸಂಸ್ಥೆ ಕೇಳಿದ್ರ 10,000 ಹುಡುಗರು ಆತಾರ, 5,000 ಸ್ಟಾಫ್ ಆತಾರ. ತಿಳಿದ್ರಿ? ಅದಕ್ಕೆ ದಯವಿಟ್ಟು ನಮ್ಮ ಹೊಟ್ಟೆ ಬೆಂಕಿ ಹಾಕ್ಬೇಡ್ರಿ. ಇಲ್ಲಿ ಕುಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ.
2 ತಾಸು ಅವತ್ತು ಅಂಬೇಡ್ಕರ್ ಸರ್ಕಲ್ ಪ್ರತಿಭಟನೆ ಮಾಡೋಣ, ನಂತರ ಮೆರವಣಿಗೆ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗೆ ಮಾಡೋಣ. ಇದು ರಾಜ್ಯ ಮಟ್ಟ ಸುದ್ದಿ ಆಗ್ಬೇಕು. ಬಂದಿಲ್ಲಿ ಭಾಷಣ ಮಾಡೋದು ನಾವು ಮಾಡ್ಯಾರೆ ಅಂತ ಇದ್ರು ಮನೆ ಹೋಗಿ ಕುಂತ್ರ ಆಗಲ್ಲ. ಯಾಕಂದ್ರೆ ಟಾರ್ಗೆಟ್ 10,000 ಕೊಟ್ರ 10,000 ಅಲ್ಲ 50,000 ಜನ ಅವತ್ತಿರ್ತಾರ. ಲಕ್ಷ್ಮಣರಾವ್ರ ನೆನ್ಪಿಟ್ಕೋರಿ, ಅಷ್ಟು ತಾಕತ್ತದ ನಮ್ಮಲ್ಲಿ. ಆದ್ರೆ ನಾವು ಇವತ್ತು ನಾಳೆನೇ ನಾವು ಖಾಸಗಿ ಅನುದಾನ ರಹಿತ ಶಾಲೆ ವ್ಯವಸ್ಥೆ ಇರ್ತೀವಿ. ಇಡೀ ಜಿಲ್ಲೆಯಲ್ಲಿ ಎಷ್ಟು ನಮ್ಮ ಸಂಘಟ ಎಲ್ಲಾ ಶಾಲೆ ಓದ್ ಬಂದ್ ಮಾಡಿ ನಮ್ಮ ಸ್ಟಾಫು ನಾವು ಮ್ಯಾನೇಜ್ ಮಾಡಿದ್ರೆ ಎಲ್ಲರೂ ಕರ್ಕೊಂಬರೋ ವ್ಯವಸ್ಥೆ ನಾವು ಮಾಡ್ತೀವಿ. ದಯಮಾಡಿ ಧನ್ಯವಾದ. ಒಂದು ದಿವಸ ಸಾಂಕೇತಿಕವಾಗಿ ನಮ್ಮ ಶಾಲೆಗೆ ನಾವು ರಜೆಯನ್ನು ಕೊಟ್ಕೊಳ್ಳೋದ್ರ ಮೂಲಕ ಆ ಸಭೆಯಲ್ಲಿ ಭಾಗವಹಿಸೋಣ ಅಂತಕ್ಕಂಥ ಮಾತನಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳು ಬೀದಿಗೆ ತಂದು ಕೇಸ್ ಹಾಕ್ತಕ್ಕಂಥ ಕೆಲಸ ಮಾಡ್ಕೋಬೇಕು. ಅದು ವಿನಂತಿ. ಯಾಕಂದ್ರೆ ಸುಮಾರು ವಿದ್ಯಾರ್ಥಿಗಳ ಜೀವನ ಲಾಸ್ ಆಗ್ತಾ ಇದೆ. ಮೊನ್ನೆ ಎಷ್ಟೋ ವಿದ್ಯಾರ್ಥಿಗಳು ಹೋರಾಟಕ್ಕೆ ಬಂದು ಲೀಡರ್ಗಳು ಓಡೋದ್ರು, ಮಕ್ಕಳ ಮೇಲೆ ಕೇಸ್ ಆಗ್ತಕ್ಕಂಥದ್ದು ಒಂದು. ಎರಡನೇದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 41 ಶಾಸಕರಿದ್ದಾರೆ, ಸಚಿವರಿದ್ದಾರೆ. 29ನೇ ತಾರೀಕಿಗೆ ನಾವೆಲ್ಲ ಓಟ್ ಹಾಕಿದ್ದೀವಿ. ನಾವೇ ಕೇವಲ ಹೋರಾಟ ಮಾಡೋದು ಬೇಡ. ಯಾಕೆ ಸಚಿವರು ಶಾಸಕರು ಯಾಕೆ ಬರ್ಬಾರ್ದು? ಅಲ್ಲ, ಬರ್ಲಿ, ಅರಿವು ಕರ್ತಕ್ಕಂಥ ಕೆಲಸ ಮಾಡಬೇಕಂದ್ರೆ ಮಾನ್ಯ ಒಂದು ವಿಷಯ ನಾನು ಸಲಹೆ ಕೊಡ್ತೀನಿ. ರೈತ ಹೋರಾಟ 2 ವರ್ಷಗಳಿಂದ ಸತತವಾಗಿ ಪಾಪ ಟೆಂಟ್ ಹಾಕೊಂಡು ಅಲ್ಲೇ ಕೂತಾರೆ. ಆ ರೈತರ ಬಗ್ಗೆ ನಾವು ಇಲ್ಲಿವರೆಗೆ ಯಾರು ಹೋರಾಟ ಮಾಡಿಲ್ಲ. ಯಾಕೆ ಹೇಳ್ತಾ ಇದ್ದಂದ್ರೆ ಬಸವಲಿಂಗ ಪಟ್ಟದವ್ರ ಪೂಜಾರು ಅವ್ರ ಹೆಸರು ಬದಲಾದ ಕೆಟ್ಟ ತರ್ಲಕ್ಕೆ ಹೋಗ್ಬೇಡಿ. ಇದೇ ಹೋರಾಟ ಮಾಡಕ್ಕೆ, ರೈತರು ಹೋರಾಟ ಮಾಡಕ್ಕೆ ಕನ್ನಡ ಸಾಹಿತ್ಯ ಸಂಘದ ನಾವೆಲ್ಲ ಹೋಗಿದ್ದೀವಿ. ನಾವೆಲ್ಲ ಹೋದಾಗ ಅವರು ಅಧ್ಯಕ್ಷತೆಯಲ್ಲಿ ಮತ್ತು ಗಸ್ತಿಯವರ ಅಧ್ಯಕ್ಷತೆಯಲ್ಲಿ ಹೋರಾಟ ಮಾಡಿರೋದು. ಅವತ್ತು ಅವಶ್ಯವಾಗಿ ಸುಮಾರು 300-400 ಜನ ಬಂದು ನಾವು ಬೆಂಬಲಿದ್ದೀವಿ, ನಿಮ್ಗೆ ಬೆಂಬಲಿದ್ದೀವಿ ಅಂತ ಹೇಳಿ. ಇವತ್ತು ಆ ರೈತರು ಕಂಗಾಲಾಗಿ ರೋಡ್ ಮೇಲೆ ಇದ್ದಾರೆ. ಅವ್ರಿಗೆ ಕೂಡ ನೀವು ಎಬ್ಸಲಕ್ಕೆ ಯಾವ ಸಚಿವ ಹೋಗ್ತಾ ಇಲ್ಲ, ಶಾಸಕ ಹೋಗ್ತಾ ಇಲ್ಲ. ದಯಮಾಡಿ ಕಳಕಳಿ ವಿನಂತಿ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆ, ನಾನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 41 ತಾಲೂಕದಲ್ಲಿ ಕಲ್ಯಾಣ ಕನ್ನಡ ಕಲಿಯವರು ಒಕ್ಕೂಟ ಮಾಡಿದ್ದೀವಿ. ಇದಕ್ಕೆ ಸಂಪೂರ್ಣವಾಗಿ 15,000 ಜನ ಕಲಿಯವರು ಹಲಗಿ ಭಾಷೆ ಹಿಡಿದು ನಾಟಕ ಮಾಡೋ ಕಲಿಯವರು ರೋಡಿಗೆ ಇಳಿಸ್ತೀವಿ. ಮತ್ತು ನೀವು ಸುಮ್ಮನೆ ರಾಜಕೀಯ ಮಾಡಿ ನಾವು 4 ದಿನ ಹೋರಾಟ ಮಾಡಿಕೊಡೋಂತಲ್ಲ. ಸತತವಾಗಿ 371 ಜೆ ಏನಂತೇಳಿ ಎಲ್ಲರೂ ಗುರ್ತಾಗಬೇಕು. ಈಗ ನಾನು ನಿನ್ನ ನೋಡ್ದೆ 371 ಜೆಯಲ್ಲಿ ಎಷ್ಟು ಮಂದಿಗೆ ಅಪಾಯಿಂಟ್ಮೆಂಟ್ ಆಯಿತು. ಅದು ಕಲ್ಯಾಣ ಕನ್ನಡ ಭಾಗದಾಗೆ ಪಾಪ ನೌಕರಿ ಕೊಟ್ಟರೆ ಭಾಳ ಖುಷಿ ಅಂತ ರಾತ್ರಿ ಟ್ರೈನಲ್ಲಿ ಬರ್ತಾ ಇದ್ದ. ಇದನ್ನು ತಿಳ್ಕೊಂಡಿವಿ. ಮತ್ತು ನೀವು ಕೂಡ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ 371 ಜೆ ಅಂದ್ರೇನು, ಯಾವ ವಿಷಯಕ್ಕೆ ಸಂಬಂಧಪಡ್ತದ, ಮಕ್ಕಳಿಗೆ ಏನು ಉದ್ಯೋಗ ಸಿಗ್ತಾವ, 371 ಜನ ಇದು ತಗೊಂಡು ಮಕ್ಕಳಿಗೆ ಶಿಕ್ಷಣಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿದಾಗ ಎಷ್ಟೋ ಸದಸ್ಯರಿದ್ದಾರೆ. ಅದ್ರ ಬಗ್ಗೆ ದಯಮಾಡಿ ವೇದಿಕೆಗಳು ತಗೊಂತ ನನ್ನ ವಿನಂತಿ ಅದ. 371 ಜೆ ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ ಮತ್ತು ಮಕ್ಕಳು ಓದ್ತಕ್ಕಂಥ ಸರ್ಟಿಫಿಕೇಟ್ಗಳು ಇಮಿಡಿಯೇಟ್ ಕೊಡ್ಬೇಕಂತ ಹೇಳಿ ಚಂದ್ರಶೇಖರ್ ಸರ್ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಏನು ಸಭೆ ಕರೆದಾರ. ನಾನು ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ ಕಲಿಯವರು ಒಕ್ಕೂಟದಿಂದ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಹೋರಾಟ ಮಾಡ್ರು ಮಾತ್ರ ಲೀಡರ್ ಮಾಡಕ್ಕೆ ಹೋಗ್ಬೇಡಿ, ಕೇಂದ್ರಾಗಿ ಕೆಲಸ ಮಾಡಿ. ಯಾವ ವ್ಯಕ್ತಿ ಜಲದಿ ಹೇಳಿದ್ರು, ಯಾವ ವ್ಯಕ್ತಿ ಕೇಂದ್ರಾಗಿ ಕೆಲಸ ಮಾಡ್ತಾನೋ ಆ ವ್ಯಕ್ತಿ ಹೋರಾಟ ಬರ್ತಾನೆ. ಎಷ್ಟೋ ಹೋರಾಟಗಾರರು ಭಾಷಣ ಮಾಡೋತಿ ಮಾಹಿತಿ ತಗೋತಾರ, ಅದೆಲ್ಲ ಹೋರಾಟ ನಿಜವಾದ ಹೋರಾಟ ಮಾಡೋ ಮೂಲೆಗಿರ್ತಾನೆ, ಅವ್ರಿಗೆ ಬೆಲೆ ಕೊಡ್ತಕ್ಕಂಥ ಆಗಲ್ಲ. ಅದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ದಯಮಾಡಿ ಏನಂತ ತಪ್ಪಾದ ಕ್ಷಮೆ ಇರಲಿ. ನಿಮ್ಮ ಜೊತೆ ನಾನು ಬೆಂಬಲಿದೆ ಅಂತ ನಾನು ಮಾತಾಡ್ತೇನೆ. ಧನ್ಯವಾದ. ಇದು ಮಾತಾಡಬೇಡ್ರಿ, 1-2 ನಿಮಿಷ. ಇದು ಸ್ವಾಭಿಮಾನದ ಪ್ರಶ್ನೆ, ಇದು ನಮ್ಮ ಅರಿವು ಉಳಿಯುವುದ ಪ್ರಶ್ನೆ. ಇದು ನಾವು ಅದೇನಂತಾರಲ್ಲ ಗಾಂಧೀಜಿಯವ್ರದ್ದು ಮಾಡು ಇಲ್ಲವೇ ಮಡಿ. ಎಷ್ಟೋ ದಿನಗಳ ನಂತರ ಒಂದು ಅವಕಾಶ ಸಿಕ್ಕರೆ ಅದನ್ನು ನಮಗೆ ದಕ್ಕಿಸಬಾರ್ದಂದ್ರೆ ಇದು ಏನು ಅನ್ಯಾಯ ಹೇಳಿ. ಅದರಲ್ಲಿ ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಅದರಲ್ಲೊಬ್ಬರು ಯಾವುದೋ ರಾಯಚೂರು ಅಥವಾ ಎಲ್ಲಿನವರೊಬ್ಬರು ಬಂದಿದ್ರು. ಆ 371 ಬಗ್ಗೆ ಇನ್ನೂ ಪರಿಪೂರ್ಣ ಜಾರಿ ಆಗಿಲ್ಲ ಅಂತ ಅವ್ರು ವಿವರವಾಗಿ ಹೇಳಿದ್ರು. ಆವಾಗ ನಾ ಮಧ್ಯದಲ್ಲೇ ಎದ್ದು ಹೇಳ್ದೆ, ಇದಕ್ಕೆ ಏನು ಹೋರಾಟ ಮಾಡಿದ್ರು ಅದಕ್ಕೆ ನಾ ರಾತ್ರಿ 12 ಗಂಟೆಗಳು ನಾ ಸಿದ್ಧಿದ್ದರಿ ಅಂತ ನಾ ಮಧ್ಯದಾಗಿ ಹೇಳ್ದೆ. ಬಹುತೇಕ ಚಂದ್ರಶೇಖರ್ ಇರಬೇಕು. ಅಂದ್ರೆ ಇದು ನಮ್ಮ ಸ್ವಾಭಿಮಾನದ ಒಂದು ಪ್ರಶ್ನೆ ಅದ. ಇದಕ್ಕೆ ಯಾರು ನಾ ದೊಡ್ಡವ ಸಣ್ಣವ, ನಾ ಹೆಚ್ಚು ಕಡಿಮೆ ಅನ್ನುವ ತಾರತಮ್ಯ ಇರಲಾರ್ದೇ, ಯಾವುದೂ ಇರಲಾರ್ದೇ ಎಲ್ಲರೂ ಸೇರಿಕೊಂಡು, ಎಲ್ಲರೂ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಪಂಥ, ಎಲ್ಲ ಧರ್ಮೀಯರು ಎಲ್ಲರೂ ಸೇರಿಕೊಂಡು ಇದೊಂದು ಬೃಹತ್ತಾಗಿ ನ ಭೂತೋ ನ ಭವಿಷ್ಯತೆ ಅನ್ನುವಂಗ ಬೀದರ್ ಇತಿಹಾಸದಲ್ಲಿ ಎಂದೂ ಆಗಿಲ್ಲಪ್ಪ ಇಷ್ಟು ಬೃಹತ್ ರ್ಯಾಲಿ ಅನ್ನುವಂಗ ನಾವು ತಯಾರಾಗಬೇಕು ಅಂತ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ನಾವು ಮನವಿ ಮಾಡ್ಕೊಳ್ತೇವೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ನೀವು ನೋಡಿರ್ಬೇಕಾದ್ರೆ, ಇವತ್ತು ನೀವು ಮೈಸೂರು ಕಡೆ ಹೋಗಿ ಅಲ್ಲಿನ ಹಳ್ಳಿಗಳು, ಅಲ್ಲಿನ ಸಣ್ಣ ಸಣ್ಣ ಗ್ರಾಮಗಳು, ಹುಬ್ಬಳ್ಳಿ ಮಟ್ಟದ ಗ್ರಾಮಗಳು, ತಾಲೂಕುಗಳು ಎಷ್ಟು ಡೆವಲಪ್ ಆಗಿದಾವೆ. ಇನ್ನು ನಮ್ಮ ಹಳ್ಳಿಗಳು ಇನ್ನು ಹೆಂಗದಾವ ಹಂಗೆ ಅದಾವೆ.
ನಮ್ಮಲ್ಲಿ ಇನ್ನೂ ಏನು ಹೇಳ್ಕೊಳ್ಳೋಂಗೆ ಏನೂ ಅಭಿವೃದ್ಧಿ ಆಗಿಲ್ಲ. ಆದ್ರೂ ಈಗ ಒಂದು ಸ್ವಲ್ಪ ಏನೋ ಚಾರು ಚೂರು ಸಿಕ್ಕಿದ್ದು ಅದನ್ನು ಕಸ್ಕೋಬೇಕಂತಾರಂದ್ರೆ ಇದು ನಮ್ಮ ಒಳಗಿಂದು ಜಾಗೃತಿ ಆಗ್ಬೇಕು. ನಿಮ್ಮ ಒಳಗಿಂದ ಇದು ಈ ಪುಟ್ಟದ್ದು ಹೇಳ್ಬೇಕಿದು ನೀವು. ಆ ದೃಷ್ಟಿಯಿಂದ ಇವತ್ತ ಎಂಥ ಸಂದರ್ಭ ಇರಲಿ, ಅವತ್ತು ಏನೇ ಇರಲಿ, ನಾವೆಲ್ಲರೂ ಮನೆಗಿನ ಎಲ್ಲ ಜನರು, ನಿಮ್ಮ ಗೆಳೆಯರು, ಅವರು ಇವರು ಎಲ್ಲರಿಗೂ ಇದಕ್ಕೆ ಯಾವುದೇ ಅಡ್ಡು ಬರಬಾರ್ದು. ಧರ್ಮ ಅಡ್ಡು ಬರಬಾರ್ದು, ಜಾತಿ ಅಡ್ಡು ಬರಬಾರ್ದು, ಪಕ್ಷ ಅಡ್ಡು ಬರಬಾರ್ದು, ಏನೂ ಅಡ್ಡು ಬರಬಾರ್ದು. ಒಂದು ಬೃಹತ್ ರ್ಯಾಲಿ ಮಾಡಿ ಬೀದರ್ ಇತಿಹಾಸದಲ್ಲೇ ನಂಬರ್ 1 ರ್ಯಾಲಿ ಆಗುವಂಗ ನಾವೆಲ್ಲ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತ ಈಗಾಗಲೇ ದಿನಾಂಕ ನಿರ್ಧಾರ ಆಗಿದೆ. ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಬರಬೇಕು. ಹೈಸ್ಕೂಲ್ ತನಕ ಬೇಡ, ಅದು ಕಾಲೇಜ್ ವಿದ್ಯಾರ್ಥಿಗಳು ಬರಬೇಕು. ಎಲ್ಲ ಶಾಲೆ ಸಂಸ್ಥೆಗಳಲ್ಲಿ ಮತ್ತು ಶಾಲೆ ರಜೆ ಅಂತ ಘೋಷಣೆ ಮಾಡಬಾರ್ದು. ರಜೆ ಅಂತ ಘೋಷಣೆ ಮಾಡಿದ್ರೆ ಯಾವ ಹುಡುಗನೂ ಬರಲ್ಲ, ಅವತ್ತು ಶಾಲೆಗೆ ಬರಲ್ಲ ಯಾರು. ಆ ಮೊದಲು ಗೊತ್ತೇ ಆಗಬಾರ್ದು ಅವ್ರಿಗೆ ಏನು. ನಾವು ಅವತ್ತ ಯಥಾ ಪ್ರಕಾರ ಶಾಲೆಗೆ ಬರಬೇಕು. ಅವರು ನಾವು ಆಗಿಂದಾಗ ಎಲ್ಲ ಬಸ್ಗಳು ರೆಡಿ ಮಾಡ್ಕೊಂಡು ಬಸ್ಸಿನಾಗ ಕೂಡಿಸ್ಕೊಂಡು ಇಲ್ಲಿ ಬರಬೇಕು. ನಮ್ಮ ಹೇಳಿದಂಗೆ ಎಲ್ಲ ಮ್ಯಾನೇಜ್ಮೆಂಟ್ದವರು, ಎಲ್ಲ ಶಿಕ್ಷಕರು, ಸಿಬ್ಬಂದಿ ಎಲ್ಲರನ್ನೇ ಇದರ ಭಾಗಿಯಾಗಬೇಕು. ಇದರ ಯಾವುದೇ ಸಣ್ಣವರು ದೊಡ್ಡವರು ಅನ್ನೋದು ಇರಲಾರ್ದೇ ಒಂದು ಈ ರ್ಯಾಲಿ ಯಶಸ್ವಿ ಆಗ್ಬೇಕಂತ ನಾನು ಕೇಳಿಕೊಂಡು ಇವತ್ತ ನಮ್ಮ ಲಕ್ಷ್ಮಣ್ ದಸ್ತಿಯವರು ಭಾಳ ವಿವರವಾಗಿ ನಮ್ಮ ಇತಿಹಾಸ ನಮಗೆ ಗೊತ್ತಿಲ್ಲ. ನಮ್ಮ ಕಲ್ಯಾಣ ಕರ್ನಾಟಕ ಸಲಕ್ಕೆ ನಿಜಾಮ್ ಸರ್ಕಾರ ದಬ್ಬಾಳಿಕೆಯಿಂದ ಎಷ್ಟು ಜನ ಸತ್ರು, ಯಾರಿದ್ರು, ಯಾರು ಸತ್ರು ಅನ್ನೋದೇ ಒಂದು ಸಾಲ ಸಮೇತ ನಮ್ಮ ಸಮಾಜದಾಗೂ ಇಲ್ಲ, ಯಾವ ಪಠ್ಯ ಪುಸ್ತಕನೂ ಸಿಗಂಗಿಲ್ಲ. ಇವೆಲ್ಲ ಸತ್ಯ ಅನ್ಯಾಯ ಆಗ್ಯದ. ಅದಕ್ಕೆ ಈಗಾದರೂ ನಾವು ಜಾಗೃತರಾಗಿ ನಾವೆಲ್ಲರೂ ಐಕ್ಯರಾಗಿ ಒಂದಾಗಿ ನಾವು ದುಡಿಯೋಣ, ಈ ರ್ಯಾಲಿ ಯಶಸ್ವಿ ಮಾಡೋಣ ಅನ್ನುವಂಥ ಒಂದು ಸಂಕಲ್ಪವನ್ನು ಇವತ್ತು ನಾವು ಮಾಡೋಣ ಅಂತ ಎಲ್ಲರಿಗೂ ಆ ಶಕ್ತಿ, ಆ ಭಕ್ತಿ, ಆ ಬಸವಣ್ಣ ಕೊಡಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕಳಕಳಿ ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಕ್ತಾಯ. 11 ಗಂಟೆ ಬೆಳಿಗ್ಗೆ 11 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಬೃಹತ್ ರ್ಯಾಲಿ ಮಾಡೋದ್ರ ಮೂಲಕ 10 ಗಂಟೆಗೆ ಹೇಳೋಣ ಸರ್. ಅದಕ್ಕೆ ದಯವಿಟ್ಟು ನಾವೇನು ಈ ಕ್ರಿಯಾ ಸಮಿತಿ ಅಂತ ಇದ್ದೀವಿ, ದಯವಿಟ್ಟು ಇಲ್ಲಿರುತ್ತ ಪ್ರಮುಖರಿಗೆ ಒಂದು ಸಮಿತಿಯನ್ನು ಮಾಡಿ ಸರ್. ಒಂದು ಇನ್ನೊಂದ್ಸಲ ಕೂತು ಬಿಡೋಣ. ನಾವೇನೆ ಇದು ನೇರವಾಗಿ ಅವತ್ತೇ ಮಾಡೋಕ್ಕಿಂತ ಅದಕ್ಕೆ ಮುಂಚೆ ಒಂದು ಪೂರ್ವಭಾವಿಗೆ ನಾವು ಸಭೆಯನ್ನು ಮಾಡಿಕೊಂಡು ಯಾವ್ಯಾವ ರೀತಿ ಎಲ್ಲಿಂದ ಹೋರಾಟ ಮಾಡಿ ಜೋಡಿಸ್ಕೊಂಡು ಶರಣ ಬಂಧುಗಳೇ, ಇದೇ ಬರುವ ದಿನಾಂಕ 29/6 ಅಂದರೆ 29 ಜೂನ್ ಬೆಳಗ್ಗೆ 11 ಗಂಟೆಗೆ ಇದಕ್ಕೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಏನು 371 ಇದೆ ಅದನ್ನು ರದ್ದು ಮಾಡಬೇಕು ಅಂತ ಕೆಲವರು ಪಟ್ಟಬಿದ್ರ ಹಿತಾಸಕ್ತಿಗಳು ಅದಕ್ಕೆ ಆ ಭಾಗದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅದನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ, ಅದನ್ನೊಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ, ಅದನ್ನು ಇದರಲ್ಲಿ ಎಲ್ಲ ಧರ್ಮೀಯರು, ಎಲ್ಲ ಜಾತಿಯವರು, ಇಡೀ ಅಖಂಡ ನಮ್ಮ ಬೀದರ್ ಜಿಲ್ಲೆ ಎಲ್ಲರೂ ಸೇರಿಕೊಂಡು, ಮಠಾಧೀಶರು ಎಲ್ಲರೂ ಸೇರಿಕೊಂಡು ಒಂದು ಬೃಹತ್ ರ್ಯಾಲಿಯನ್ನು ಆಯೋಜಿಸಲಾಗಿದೆ. ಅದಕ್ಕೆ ತಾವೆಲ್ಲರೂ ಇದರಲ್ಲಿ ಶಿಕ್ಷಣ ಸಂಸ್ಥೆಯವರು, ವಿದ್ಯಾರ್ಥಿಗಳು ಎಲ್ಲರೂ ಪಾಲ್ಗೊಂಡು ಈ ಬೃಹತ್ ರ್ಯಾಲಿಯನ್ನು ಬೀದರ್ ಐತಿಹಾಸಿಕದಲ್ಲೇ ಅಂಥ ರ್ಯಾಲಿ ಆಗಬಾರ್ದು, ಅಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಆಗಬೇಕು. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಇದರಲ್ಲಿ ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ಏನು ಭೇದ ಭಾವ ಬೇಡ. ಎಲ್ಲರಿಗೂ ಇದು 371 ಅನ್ವಯ ಆಗ್ತದೆ. ಎಲ್ಲರೂ ಸೇರಿಕೊಂಡು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಕಳಕಳಿಯಿಂದ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ತಾ ಇದ್ದೀನಿ. 29 ಜೂನ್ ಬೆಳಗ್ಗೆ 11 ಗಂಟೆ. 5 ವರ್ಷಗಳ ಕಾಲ ಹೋರಾಟ ಮಾಡಿ ನಮ್ಮ ಹಿರಿಯರು ಸಂವಿಧಾನದ 371ನೇ ಕಲಂ ಜೆ ಏನದ ಅಂತಂದ್ರೆ ಇವತ್ತ ಹೋರಾಟದ ಮುಖಾಂತರ ಪೂರ್ವಜರು ಸತತವಾಗಿ 30-35 ವರ್ಷಗಳ ಕಾಲ ಹೋರಾಟ ಮಾಡೋ ಮುಖಾಂತರ ಇವತ್ತು ಕಲ್ಯಾಣ ಕರ್ನಾಟಕ ಏನಂದ್ರೆ 371ನೇ ಕಲಂ ಜೆ ಏನದಂದ್ರೆ ತಿದ್ದುಪಡಿ ಸಿಗಲಕ್ಕೆ 30-35 ವರ್ಷ ಸತತ ಹೋರಾಟ ಮಾಡ್ಯಾರ ನಿಮ್ಮ ಹಿರಿಯರು. ಆ ಹೋರಾಟ ಮುಖಾಂತರ ಕೇಂದ್ರ ಸರ್ಕಾರದ ಗಮನ ಸೆಳೆದು 371ನೇ ಜೆ ಕಲಂ ತಿದ್ದುಪಡಿ ಆದಮೇಲೆ ಈಗ ರಾಜ್ಯದ ಕೆಲವೊಂದು ಸಂಘಟನೆಗಳು ಈ ಭಾಗಕ್ಕೇನು ಸಿಕ್ಕದ ಕಲ್ಯಾಣ ಕರ್ನಾಟಕ ನಮ್ಗೇನು
371 ಜೆ ಕಲಂ ಸಿಕ್ಕದ ಅದು ಇವ್ರಿಗೆ ಏನದ ಅಂತಂದ್ರೆ ಇವರಿಗೆ ಸಿಗಬಾರ್ದಿದ್ದು ಉದ್ದೇಶ ಅಂತೇಳಿ ಎಲ್ಲ 18 ಹಸಿರು ಸೇನೆ ಅಂತೇಳಿ ಬೆಂಗಳೂರಲ್ಲಿ ಒಂದು ಹೋರಾಟ ರೆಡಿ ಮಾಡ್ಕೊಂಡ್ರು ಅವರೆಲ್ಲ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಎಲ್ಲ ಜಿಲ್ಲೆಗಳಿಂದ ಅಂದ್ರೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಮೊನ್ನೆ PSI ಇದರಲ್ಲಿ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಳಷ್ಟು ಹುದ್ದೆಗಳು ಸಿಕ್ಕವ. ಇವತ್ತು ಭಾಳಷ್ಟು ಜನ ಅಂದ್ರೆ ಡಾಕ್ಟರು, ಇವತ್ತು ಇಂಜಿನಿಯರು, ಭಾಳ ಮಕ್ಕಳಿಗೆ ಅಂತಂದ್ರೆ ಭಾಳ ಒಳ್ಳೆಯ ಅವಕಾಶ ನಮ್ಗೆ ಸಿಕ್ಕದ. ಇಷ್ಟು ವರ್ಷ ಕಷ್ಟಪಟ್ಟ ಮೇಲೆ ನಮ್ಗೆ ಸಿಕ್ಕದ, ನಮ್ಗೆ ಸಿಕ್ಕ ಮೇಲೆ ಅವ್ರಿಗೆ ಯಾಕೆ ತಕ್ಲೀಫ್ ಆಗ್ತಾ ಇದೆ? ಇವತ್ತು ಕೇಳ್ರಿ, ಬೇರೆ ನಿಮ್ಗೆ ಏನು ಬೇಕು ಕೇಳ್ರಿ, ನಮ್ಗೆ ಕೊಡ್ರಿ ಅಂತೇಳಿ ನೀವು ಕೇಳ್ರಿ. ಇವ್ರಿಗೆ ಕೊಟ್ಟಿದ್ದು ಬೇಡ ಅಂಬೋದೇನು ನಿಮ್ಗೆ ನ್ಯಾಯಯುತ ಮಾತಲ್ಲಿದು. ಯಾಕಂದ್ರೆ ನನಗೇನಾದರೂ ಬೇಕಾದ್ರೂ ನಾ ಕೇಳ್ಬೋದು, ಹೊರತಾಗ ಅವನಿಗೆ ಯಾಕೆ ಕೊಟ್ಟಿದ್ದಿ ಅವ್ರಿಗೆ ಯಾಕೆ ಕಟ್ಟಿದಿ ಅನ್ನೋ ತಪ್ಪಾಗ್ತದ. ಇವತ್ತು ಇಷ್ಟೊಂದು ನಾವು ಭಾಳಷ್ಟು ಹೋರಾಟ ಮಾಡಿದೆವು. ಇವತ್ತು ಪರಮ ಪೂಜ್ಯ ಅಪ್ಪಾಜಿಯವ್ರ ನೇತೃತ್ವ, ಅವ್ರ ಅಧ್ಯಕ್ಷತೆಯಲ್ಲಿ ಏನಂದ್ರೆ ದೊಡ್ಡ ಪ್ರಮಾಣದಲ್ಲಿ ಏನಂದ್ರೆ ನಾವು ಕಲ್ಯಾಣ ಕರ್ನಾಟಕದ ಬೀದರಿಂದ ಚಾಲು ಮಾಡಿ ಕಲ್ಯಾಣ ಕರ್ನಾಟಕದ 6-7 ಜಿಲ್ಲೆಗಳಲ್ಲಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಉಗ್ರವಾದ ಹೋರಾಟಕ್ಕೆ ಇಳಿಬೇಕಾಗ್ತದಂತೆ ಇವತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ನಿಮ್ಗೆಲ್ಲರಿಗೂ ನಮಸ್ಕರಿಸುತ್ತಾ. ಯಾಕಂದ್ರೆ ಆತ್ಮೀಯರು ನಿಮ್ಮದು ಸಹಕಾರ ಇದ್ದಾಗ ಮಾತ್ರ ಏನದಂತಂದ್ರೆ ಸರ್ಕಾರಕ್ಕೆ ಮುಟ್ಟಿಸುವಂಥ ಸ್ಥಿತಿ ಆಗ್ತದೆ. ನಿಮಗೆಲ್ಲರಿಗೂ ವಂದಿಸುತ್ತೇನೆ. ಡಾಕ್ಟರ್ ರವಿಸ್ವಾಮಿ ನಿರ್ಣಯ, ಕನ್ನಡ ಸೇನೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು.